ಈ ಮಗು ಮೇಲೆ ನಾವೆಷ್ಟು ಆಸೆಗಳಿಟ್ಕೊಂಡಿದೀವಿ. ನಮ್ಮ ವಂಶನ ಉದ್ಧಾರ ಮಾಡ್ತಿದೆ ಅಂತ ಮಾವ ಎಷ್ಟು ಖುಷಿ ಪಡ್ತಿದ್ರು. ಈ ವಂಶಕ್ಕೆ ವರ ಆಗಿರೋ ಈ ಮಗುನ ಶಾಪ ಅಂತ ಹೇಳ್ತಿದ್ರೆ ಮನ್ಸಿಗೆ ತುಂಬಾ ನೋವಾಗ್ತಿದೆ ಬಾವ. ನಮ್ಮ ಮಗುನ ದೂಷಿಯಾಗಿ ಮಾಡ್ತಿದ್ರೆ ಒಂದ್ ದೊಡ್ಡ ನೀರು ಗಂಟ್ಲಲ್ಲಿ ಇಳಿತಾ ಇಲ್ಲ ಬಾವ. ಅವ್ರು ಹಾಗೆ ಹೇಳ್ತಾರೆ ವೈದೇಹಿ. ಅವ್ರಗಳಿಗೆ ಇದೊಂದು ಅವಕಾಶ. ಆ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡು ನೀನು ಹೀಗೆ ಸಂಕಟ ಅನುಭವಿಸ್ತಾ ಇದ್ರೆ ನಾವು ನಮ್ಮ ಮಗುಗೆ ಅನ್ಯಾಯ ಮಾಡ್ದ ಹಾಗಾಗತ್ತೆ ಬಾವಾ. ಹೌದು ವೈದೇಹಿ, ಯಾರು ಏನೇ ಅಂದ್ರು ನಮ್ಮ ಮಗುನೇ ನಮ್ಮ ಜೀವನ. ಅದೊಂದು ಬಿಟ್ಟು ಬೇರೆ ಯಾವ ಯೋಚನೆಗಳು ನಮ್ಮನ್ನ ಕಾಡಬಾರ್ದು. ಬಾಯ್ಲಿ ಕೂತ್ಕೋ. ಒಂದ್ ನಿಮಿಷ, ಈಗ ಬಂದೆ. ಈ ಬಲೂನ್ ನೆನ್ಪಿದ್ಯಾ? ನಮ್ಮಿಬ್ರು ಉಸಿರಿಂದ ತುಂಬಿರೋದು. ನಮ್ಮಿಬ್ರು ಪ್ರೀತಿಗೆ ಪ್ರತಿರೂಪ ಅನ್ಕೊಂಡ್ವಿ. ಒಂದ್ ಸಣ್ಣ ಮುಳ್ಳು ತಾಕಿದ್ರು ಕೂಡ ಎಲ್ಲಿ ಒಡೆದು ಹೋಗುತ್ತೋ ಅಂತ ನಾವು ತುಂಬಾನೇ ಹುಷಾರಾಗಿ ನೋಡ್ಕೋತಾ ಇದೀವಿ ಅಲ್ವಾ? ಹಾಗೆ ನಮ್ಮ ಪ್ರೀತಿ ಮಾತ್ರ ಅಲ್ಲದೆ ನಮ್ಮ ಕುಟುಂಬದ ಕನಸಿಗೆ, ಆಶಯಗಳಿಗೆ ಪ್ರತಿರೂಪ ಆಗಿರೋ ನಮ್ಮ ಮಗುನ ಇನ್ನು ಎಷ್ಟು ಜೋಪಾನವಾಗಿ ನೋಡ್ಕೋಬೇಕು ಹೇಳು? ಕುಡಿ. ಕುಡಿ. ಕುಡಿಬೇಕು ಅನ್ನಿಸ್ತಿಲ್ಲ ಬಾಬಾ. ಮಗುಗೋಸ್ಕರ ಕುಡಿ ಅಂತ ಹೇಳ್ತಿರೋದು. ಅಮ್ಮ ಹಸುವು ಅಂತಿತ್ತು, ಎಲ್ಲೋ ಇದನ್ನ ನನಗೆ ಕೇಳಿಸ್ತು ಅಂತ ಬಂದೆ. ಅದು ನಿನಗೆ ಕೇಳಿಸ್ಲಿಲ್ವಾ? ಕುಡಿ. ಅಣ್ಣ, ನಾಳೆನೇ ಪಿಂಡ ಪ್ರದಾನ ಅಂದ್ರೆ ನಮ್ಮೂರಿಂದ ನಾವು ಶಾಶ್ವತವಾಗಿ ದೂರ ಆಗ್ಬಿಡ್ತೀವಲ್ವಾ ಅಣ್ಣ? ಹೌದಮ್ಮ. ಶ್ರಾದ್ದ ಕರ್ಮಗಳು ಮುಗಿದ್ಮೇಲೆ ಎಲ್ಲ ಸಂಬಂಧಗಳಿಂದನೂ ಶಾಶ್ವತವಾಗಿ ದೂರ ಆಗ್ಬೇಕು ಶಾಂತ. ಆದ್ರೆ ಇಂಥ ಮನಸ್ಥಿತಿಲಿ ನಾವು ಈ ಲೋಕನ ಬಿಟ್ಟು ಹೋಗೋದು ಅಂದ್ರೆ ಸಂಕಟ ಆಗ್ತಿದೆ ಅಣ್ಣ. ನಮಗ್ ಬಂದಿರೋ ಗತಿ ಎಲ್ಲಿ ನಮ್ಮ ಮಕ್ಕಳಿಗೂ ಬಂದ್ಬಿಡುತ್ತೋ ಅಂತ ಭಯ ಆಗ್ತಿದೆ ಅಣ್ಣ. ನಮ್ಮ ವಂಶಕ್ಕೆ ಶಾಪ ಇದೆ ಅಂತಂದ್ರೆ ಅದು ಬೇರೆ ಯಾವ ರೂಪದಲ್ಲಿ ಬರುತ್ತೆ ಅಂತ ನಾನು ಎಲ್ಲ ರೀತಿನೂ ಯೋಚನೆ ಮಾಡಿದೆ. ಆದ್ರೆ ಮನೆಯಲ್ಲೇ ಗೊತ್ತಿರೋ ರೂಪದಲ್ಲೇ ಇರುತ್ತೆ ಅಂತ ಊಹೆ ಮಾಡಿಲ್ಲಮ್ಮ. ಈಗ ನಮ್ಮ ಕುಟುಂಬ ಏನಾಗುತ್ತೋ ಏನೋ, ನಮ್ಮ ವಂಶಕ್ಕೆ ಏನಾಗುತ್ತೋ, ಯಾವ ಗತಿ ಬರುತ್ತೋ ಅರ್ಥ ಆಗ್ತಿಲ್ಲ. ಹೌದು, ಇಷ್ಟಕ್ಕೂ ಆ ದುಷ್ಟರು ಈಗ ಎಲ್ಲಿದ್ದಾರೋ ಏನೋ. ದೊಡ್ಡಪ್ಪ ಮತ್ತೆ ಅತ್ತೆ ಸತ್ತು 10 ದಿನ ಆಯ್ತಮ್ಮ. ಆದ್ರೂ ಮನೇಲಿ ಏನು ನಡೀತಾನೆ ಇಲ್ವಲ್ಲ. ಮಾಡೋಣ ಬಿಡೋ. ವಾಲಿನ ಸಾಯಿಸ್ಬಿಡ್ತೀನಿ ನಾನು. ಅಣ್ಣ, ಲೇ ನಿನ್ನ ಅಣ್ಣ, ಈಗ ನಾವು ಅವ್ರನ್ನ ಏನು ಮಾಡಕ್ಕಾಗಲ್ಲ ಅಣ್ಣ. ನಮ್ಗೆ ಈ ಗತಿ ತಂದಿರೋ ಇವ್ರಿಗೆ ನಾವೇನಾದ್ರೂ ಮಾಡ್ಬೇಕಮ್ಮ. ಯಾರಾದ್ರೂ ಒಬ್ರು ಇವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು. ವಾಲಿ, ಏನು ನಡೀತಿಲ್ಲ ಅನ್ಕೊಂಡ್ರೆ ಏನು ನಡೆಯಲ್ಲ. ನಾವೇ ಏನಾದ್ರೂ ಮಾಡಿದ್ರೆ ಮಾತ್ರ ನಡೆಯೋದು. ಅಣ್ಣ, ಊರ್ಮಿಳ ಯಾಕೆ ಹೀಗೆ ಮಾತಾಡ್ತಿದ್ದಾಳೆ? ಶಾಂತ ಚಿಕ್ಕಿ ಸಾಯ್ಬೇಕು ಸಾಯ್ಬೇಕು ಅನ್ಕೋತಿದ್ವಿ.
ಸತ್ರ ನಾವಾಗೆ ಕೊಂದಿದ್ದಕ್ಕೆ ಸತ್ತಿದ್ದು. ಅದೇ ಥರ ಇನ್ನೂ ಏನಾದ್ರೂ ಪ್ಲಾನ್ ಮಾಡ್ಬೇಕು, ಇಲ್ಲಾಂದ್ರೆ ನಾವ್ ಅನ್ಕೊಂಡಿರೋದ್ ಏನೂ ಆಗೋದಿಲ್ಲ. ಊರ್ಮಿಳಾ, ನೀನೇನಮ್ಮ ಹೀಗ್ ಮಾತಾಡ್ತಾ ಇದೀಯಾ? ಅಂದ್ರೆ ನೀನು ಕೂಡ ನಮ್ಮ ವಂಶ ನಾಶ ಆಗ್ಬೇಕು ಅಂತ ಆಸೆ ಪಟ್ಟಿದ್ಯಾ? ನೀನು ಕೂಡ ಈ ನೀಚರ ಜೊತೆ ಕೈ ಜೋಡಿಸಿದ್ಯಾ? ನಾನ್ ನಿಮ್ ಜೊತೆ ಕೈ ಜೋಡಿಸಿರೋದು ಯಾಕೆ ಅಂತ ಗೊತ್ತಲ್ವಾ? ಈ ಮನೆಯವ್ರ ಮೇಲೆ ಅಧಿಕಾರ ಚಲಾಯಿಸ್ಬೇಕು ಅಂತ. ಹೆಸರಿಗೆ ದೊಡ್ಡ ಸೊಸೆ ಆದ್ರೂ ಅಧಿಕಾರ ಎಲ್ಲ ಆ ವೈದೇಹಿದೆ. ಈಗ ಮಾವ ಸತ್ತೋಗಿರೋದ್ರಿಂದ ಅವಳು ಅರ್ಧ ಕುಗ್ಗ್ ಹೋಗಿದ್ದಾಳೆ. ಕಂಪ್ಲೀಟ್ ಆಗಿ ಅವಳು ಕುಗ್ಗ್ ಹೋಗ್ಬೇಕು ಅಂದ್ರೆ ದೇವಾಂಶನ ಮುಗಿಸ್ಬಿಡ್ಬೇಕು ಅಷ್ಟೇ ಅಲ್ವಾ? ನಾವ್ ಆ ವೈದೇಹಿನೇ ಇಲ್ದೇ ಇರೋಗ್ ಮಾಡಿದ್ರೆ ಆಗತ್ತಲ್ವಾ? ಏನಣ್ಣ, ನಮ್ಮ ಮಕ್ಕಳನ್ನು ಕೂಡ ಸಾಯಿಸ್ತೀನಿ ಅಂತ ಹೇಳ್ತಿದ್ದಾಳೆ. ಎಲ್ಲರನ್ನೂ ಕೊಂದ್ಬಿಟ್ರೆ ನಾವ್ಯಾರನ್ನ ಆಳೋದತ್ತೆ? ವೈದೇಹಿಯಿಂದ ಅಧಿಕಾರ ತಗೋಬೇಕು ಅಂದ್ರೆ ಮೊದಲು ವೈದೇಹಿನ ಎಲ್ಲರಿಂದ ದೂರ ಮಾಡಬೇಕು. ಮಾಡದೇ ಇರೋ ತಪ್ಪಿಗೆ ಭಯ ಪಡೋ ಹಾಗೆ ಮಾಡಬೇಕು. ನೀನ್ ಕೇಳಿದ ಅಧಿಕಾರ ಕೊಟ್ಟಿಲ್ಲ ಅಂತ ಇಷ್ಟೊಂದು ಕುತಂತ್ರ ಮಾಡ್ತಿದ್ಯಾ? ಅವ್ರಂದ್ರೆ ದಾಯಾದಿಗಳು, ಅವ್ರ ಬುದ್ಧಿನ ಅವ್ರು ಹೀಗೆ ತೋರಿಸ್ಕೊಳ್ಳೋದು. ಆದ್ರೆ ಇದು ನಿನ್ ಕುಟುಂಬ ಅಲ್ವೇನಮ್ಮ? ನೀನೇ ಈ ತರ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಹೇಗೆ? ಭಯ ಅಂದ್ರೆ ಯಾವ ತರ ಭಯ? ಮೃತ್ಯು ಭಯ. ನಾನು ಹೇಳಿದ್ದು ಅದನ್ನೇ ಅಲ್ವಾ? ದೇವಾಂಶನ ಸಾಯಿಸ್ಬಿಡೋಣ. ಮನುಷ್ಯರನ್ನ ಸಾಯಿಸಿದ್ರೆ ಭಯ ನುಂಗುವಂತ ನೋವಿರತ್ತೆ. ಆದ್ರೆ ಭಯ ಮಾತ್ರ ಇರಬೇಕು ಅಂದ್ರೆ ನಾವು ಸಾವಿನ ಭಯನ ಸೃಷ್ಟಿ ಮಾಡಬೇಕು. ಯಾವಾಗ ಯಾರ ಪ್ರಾಣ ಹೋಗುತ್ತೋ ಅಂತ ಭಯ ಸೃಷ್ಟಿ ಮಾಡಬೇಕು. ಆಗ ಎಲ್ರು ಕ್ಷಣ ಕ್ಷಣಕ್ಕೂ ಹೆದರ್ಕೊಂಡು ಭಯದಲ್ಲಿ ನಡುಗಿ ಒದ್ದಾಡ್ತಾರೆ. ಅಲ್ಲ, ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ ಅದನ್ನ ಹೇಳು. ಮೊದ್ಲಿಂದ ಅನ್ಕೊಂಡಿರೋದೇ ಚಿಕ್ಕತ್ತೆ. ಮನೇಲಿ ಯಾವಾಗ ಅನಾಹುತ ಆಗತ್ತೋ ಅನ್ನೋ ಯೋಚನೆ ಸೃಷ್ಟಿ ಮಾಡಬೇಕು. ಅದಕ್ಕೆ ಕಾರಣ ವೈದೇಹಿ ಹೊಟ್ಟೆಲ್ ಬೆಳಿತಿರೋ ಮಗು ಅಂತ ಎಲ್ಲರೂ ನಂಬೋ ಹಾಗೆ ಮಾಡಬೇಕು. ಆವಾಗ್ಲೇ ಯಾವ ಮಗುಗೋಸ್ಕರ ಇಡೀ ಕುಟುಂಬದವರು ಹಾತೊರಿತಾ ಇದ್ರೋ ಆ ಮಗುಗೆ ಶಾಪ ಹಾಕಕ್ ಶುರು ಮಾಡ್ತಾರೆ. ವೈದೇಹಿನ ಎಲ್ಲರೂ ದೂರ ಮಾಡ್ತಾರೆ. ಅಯ್ಯೋ ಪಾಪಿಗಳ, ಎಷ್ಟು ನೀಚವಾಗಿ ಯೋಚಿಸ್ತಾ ಇದ್ದೀರಲ್ಲ. ನೋಡಿದ್ಯಣ್ಣ, ನನ್ ಮಗಳಿಗೆ ತಾಯಿ ಇಲ್ದಿರೋ ಹಾಗೆ ಮಾಡಿದ್ರು, ಈಗ ಮಗನು ಇಲ್ದಿರೋ ಹಾಗೆ ಮಾಡಕ್ ನೋಡ್ತಿದ್ದಾರೆ. ಇದು ಅನ್ಯಾಯ ಊರ್ಮಿಳ. ಏನು ತಿಳಿದೇ ಇರೋ ಅಂತ ಆ ಚಿಕ್ಕ ಮಗು ನಿನಗೇನು ಅನ್ಯಾಯ ಮಾಡಿತ್ತಮ್ಮ? ನಿನ್ನ ಸ್ವಾರ್ಥಕ್ಕೋಸ್ಕರ ನಮ್ಮ ವಂಶನೇ ನಿರ್ವಂಶ ಮಾಡ್ಬೇಕು ಅಂತ ನೋಡ್ತಿದ್ಯಾ? ಅಯ್ಯೋ ಭಗವಂತ, ಈ ಅನ್ಯಾಯ ನೋಡ್ಕೊಂಡು ನೀನ್ ಹೇಗಪ್ಪ ಸುಮ್ನಿದ್ಯಾ? ಇಷ್ಟಕ್ಕೂ ಪ್ಲಾನ್ ಏನು? ನಾಳೆ ಕಣಿ ಹೇಳೋಳ್ ಕೈಯಲ್ಲಿ ಭವಿಷ್ಯ ನುಡಿಸ್ಬೇಕು. 13ನೇ ದಿವಸದ ಕಾರ್ಯ ಪೂರ್ತಿ ಆಗೋಕ್ಕೂ ಮುಂಚೆ ಇನ್ನೊಂದು ಪ್ರಾಣಕ್ ಅಪಾಯ ಇದೆ ಅಂತ ಅದನ್ನ ಮನೆಯವರು ನಂಬೋ ಹಾಗೆ ಮಾಡ್ಬೇಕು. ನಂಬ್ತಾರೆ ಬಿಡು. ಇದಕ್ಕೂ ಮುಂಚೆ ಅವಳು ಹೇಳಿದ ಮಾತನ್ನ ನಾವು ನಿಜ ಮಾಡಿದೀವಲ್ಲ. ಈಗ ಅವಳು ಏನ್ ಕಣಿ ಹೇಳಿದ್ರು ನಂಬಿಡ್ತಾರೆ. ಹೌದು, ಈಗ ಯಾರಿಗ ಅಪಾಯ? ಯಾರು ಅನ್ನೋದು ಮುಖ್ಯ ಅಲ್ಲ. ಯಾರಿಗೆ ಅಪಾಯ ಆದ್ರೂ ಅದಕ್ಕೆ ಕಾರಣ ಆ ಮಗುನೇ ಅಂತ ಪ್ರೂವ್ ಮಾಡೋದು ಮುಖ್ಯ. ಹಾಗಾದ್ರೆ ಯಾರ್ದೋ ಯಾಕೆ? ಪ್ರತಿ ವಿಷಯದಲ್ಲೂ ನಂಗೆ ಅಡ್ಡ ಬರೋ, ನನ್ನ ಪ್ರಾಣ ತೆಗಿಬೇಕು ಅನ್ಕೊಂಡಿರೋನು ದೇವಾಂಶ್ ಪ್ರಾಣನೇ ಬಲಿ ತಗೊಳ್ಳೋಣ. ದೇವಾಂಶ? ಹೌದು, ನಾವು ಏನೇ ಮಾಡಿದ್ರು
ದೇವಾಂಶ್ ಇರೋವರೆಗೂ ನಮ್ಮ ಯಾವ ಕೆಲಸನೂ ಪೂರ್ತಿ ಆಗಲ್ಲ. ಅದಕ್ಕೆ ದೇವಾಂಶ್ ಸಾಯಲೇಬೇಕು. ನಿನ್ನ ಗಂಡ ಕಾರ್ಯ ಮಾಡೋದಕ್ಕಾಗಲ್ಲ. ಮಾಡೋದು ದೇವಾಂಶ ಆಗಿರೋದ್ರಿಂದ ಕಾರ್ಯ ಮಾಡ್ಬೇಕಾದ್ರೆ ಕಾಲು ಜಾರಿ ನೀರಲ್ಲಿ ಮುಳುಗೋಗ್ತಾನೆ ಅಷ್ಟೇ. ನೀರಲ್ಲಿ ಮುಳುಗ್ದವನು ಮತ್ತೆ ಶವ ಆಗಿ ಮೇಲೆ ಬರ್ತಾನೆ. ನೀರಲ್ಲೇನೆ ಮುಳುಗಿಸಿ ಅವನನ್ನು ಸಾಯಿಸೋ ಕೆಲಸನ ನಾನು ಮಾಡ್ತೀನಿ. ಪರಮೇಶ್ವರ, ಈ ಅನ್ಯಾಯ ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? 3ನೇ ಕಣ್ಣನ್ನ ತೆಗಿಬೇಕಾದವನು 3 ಕಣ್ಣನ್ನು ಉಪಯೋಗಿಸಿ ಸುಮ್ಮನಿದ್ಯಾ? ಒಂದು ಸಾರಿ ಕಣ್ ತೆರೆದು ನೋಡಪ್ಪ. ಈ ಅನ್ಯಾಯನ ಹೇಗಾದ್ರೂ ಮಾಡಿ ನಿಲ್ಸು. ದಯೆ ತೋರಪ್ಪ ಪರಮೇಶ್ವರ, ಕರುಣೆ ತೋರ್ಸು, ಕಾಪಾಡು. ಈಶ್ವರ, ಮಹೇಶ್ವರ, ಸರ್ವೇಶ್ವರ, ಸೋಮೇಶ್ವರ, ಯಾಕೆ ಈ ರೀತಿ ಅನ್ಯಾಯ ಮಾಡ್ದೆ ತಂದೆ? ಶಿವನ ಆಜ್ಞೆ ಇಲ್ದೆ ಇರುವೇನು ಹುಟ್ಟೋದಿಲ್ಲ ಅಂತಾರೆ. ಯಾವ ಕಾರಣಕ್ಕಾಗಿ ನಮ್ಮ ಕುಟುಂಬದಿಂದ ನೀನ್ ದೂರ ಮಾಡ್ದೆ? ಶಾಪದ ಫಲನೋ ಇಲ್ಲ ನಮ್ಮ ಹಣೆ ಬರಹನೋ ಅರ್ಧ ಆಯುಷ್ಯರನ್ನಾಗಿ ಮಾಡಿ ನಮ್ಮನ್ನಿಲ್ಲಿ ಕರ್ಕೊಂಡು ಬಂದ್ಬಿಟ್ಟೆ. ಆದ್ರೆ ಯಾವ ವಿಷಯನೂ ತಿಳಿದೇ ಇರೋ ಆ ಹಸುಗುಸನ್ನು ಕೂಡ ಹೊಟ್ಟೆಲೆ ಮುಗಿಸ್ಬೇಕು ಅಂತ ಯಾಕೆ ಅನ್ಕೋತಿದ್ಯಾ? ವರ ಅನ್ಕೊಂಡ್ರು ನಮ್ ವಂಶದ ಬಳ್ಳಿನ ಶಾಪದ ಹೆಸರಲ್ಲಿ ನಮ್ಮನೆಯವರೇ ಬಲಿ ಕೊಡ್ತಿದ್ರೆ ನೀನು ನೋಡ್ಕೊಂಡು ಹೇಗ್ ಸುಮ್ನೆ ಕೂತಿದ್ಯಾ? ನಿನ್ಗೇನಾದ್ರೂ ಕೊಡೋದಿಕ್ಕೆ ಜೀವನೂ ಇಲ್ದೇ ಇರೋಂಥ ಆತ್ಮಗಳು ನಿಸ್ಸಹಾಯಕರಾಗಿ ನಿನ್ ಮುಂದೆ ಕೈ ಜೋಡಿಸ್ತಾ ಇದ್ದೀವಿ ತಂದೆ. ನೀನಿರೋದ್ ನಿಜಾನೇ ಆದ್ರೆ ಇಳಿದ್ ಬಾ. ನಿನ್ನ ನಂಬ್ಕೊಂಡವ್ರನ್ನ ಕಾಪಾಡು. ನ್ಯಾಯಕ್ಕೆ, ಧರ್ಮಕ್ಕೆ ಈ ಪ್ರಪಂಚದಲ್ಲಿ ಜಾಗ ಅನ್ನೋದಿದ್ರೆ ಅದನ್ನ ಕಾಪಾಡೋದಕ್ಕೆ ಇಳಿದ್ ಬಾ. ಇಳಿದು ಬಾ ಪರಮೇಶ್ವರ, ಬಾರಪ್ಪ. ಇಳಿದು ಬಾ ಪರಮೇಶ್ವರ, ಇಳಿದು ಬಾ ಪರಮೇಶ್ವರ, ಇಳಿದು ಬಾ ಪರಮೇಶ್ವರ. ಈಶ್ವರ, ಪರಮೇಶ್ವರ, ಕರುಣಿಸ್ಬಿಟ್ಟಿಯ ತಂದೆ. ನಮ್ಮ ಮೊರೆಗೆ ನೀನ್ ಸೋತು ನಮ್ಮ ಕುಟುಂಬನ ಕಾಪಾಡೋದಕ್ಕೆ ಇಳಿದು ಬಂದ್ಯಾ ಪರಮಾತ್ಮ. ನಿನ್ನ ವಂಶದ ಕುಡಿ ನಾನ್ ಕೊಟ್ಟಿರೋಂತಹ ವರ ದಶರಥ ರಾಮ. ಇನ್ಮುಂದೆ ಆ ವರನ ಕಾಪಾಡ್ಕೋಬೇಕಾಗಿರೋದು ನೀವೇ.
ನಿಮ್ಮಿಬ್ಬರಲ್ಲಿ ಒಬ್ಬರ ಆತ್ಮಕ್ಕೆ ಆ ಭ್ರೂಣದೊಳಗಡೆ ಹೋಗಿ ಸೇರ್ಕೊಳ್ಳೋದಿಕ್ಕೆ ಅದೇ ಕುಟುಂಬದಲ್ಲಿ ಮತ್ತೆ ಜನಿಸುವಂತಹ ಒಂದು ಮಹಾ ಅವಕಾಶವನ್ನ ಕೊಡ್ತಾ ಇದ್ದೀನಿ. ಆ ವರನ ನನ್ನ ತಂಗಿಗೆ ಕೊಡು ತಂದೆ. ಅಣ್ಣ, ಹೌದಮ್ಮ, ಈ ಜನ್ಮದಲ್ಲಿ ನಿನಗೆ ಯಾವ ಸಂತೋಷನೂ ಸಿಕ್ಕಿಲ್ಲ. ನನ್ನ ತಂಗಿಯಾಗಿ ಹುಟ್ಟಿದ್ರು ಅರ್ಧ ಜೀವನ ನಮ್ಮ ಮನೆಗೆ ನಿನ್ನ ಮಗಳಿಗೆ ದೂರವಾಗೇ ಉಳಿದ್ಬಿಟ್ಟೆ. ಆ ನೋವನ್ನ ತೀರ್ಸ್ಕೊಳ್ಳೋಕೆ ನಿನ್ನ ಮಗಳ ಹೊಟ್ಟೆಯಲ್ಲೇ ಮಗಳಾಗಿ ಹುಟ್ಟೋ ಅದೃಷ್ಟ ನಿಂದಾಗ್ಲಿ. ನನ್ನ ತಂಗಿಗೆ ಪುನರ್ಜನ್ಮ ಅಂದ ಕೂಡ್ಲೆ ಆ ಸಂತೋಷದಲ್ಲಿ ಮುಂದಿರೋ ಅಪಾಯದ ಬಗ್ಗೆ ಹೇಳೋದನ್ನೇ ಮರ್ತೋದೆ ಪರಮಾತ್ಮ. ಭ್ರೂಣದ ರೂಪದಲ್ಲಿ ಇರ್ಬೇಕಾದ್ರೆ ಮಗುನ ಸಾಯಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ನನ್ನ ತಂಗಿ ಕಣ್ ತೆಗಿಯೋಕ್ ಮುಂಚೆ ಕಣ್ಣು ಮುಚ್ಚಬೇಕಾಗಿ ಬರುತ್ತಾ? ಇಲ್ಲ ದಶರಥರಾಮ, ಆ ಭ್ರೂಣ ಜನ್ಮ ತಾಳಿ ಈ ಲೋಕವನ್ನ ನೋಡೋವರೆಗೂ ರಕ್ಷಣೆ ಮಾಡೋದಿಕ್ಕೆ ನಿನ್ನ ಆತ್ಮ ಈ ಲೋಕದಲ್ಲೇ ಇರೋ ಹಾಗೆ ಅನುಗ್ರಹ ಮಾಡ್ತಾ ಇದ್ದೀನಿ. ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ. ಮರಣದ ನಂತರವೂ ಈ ಮಹೋನ್ನತ ಅವಕಾಶ ಸಿಕ್ಕಿರೋ ನೀನು ಸಾಯೋಕ್ಕೂ ಮುಂಚೆ ನಡೆದಿರೋ ಯಾವುದಾದ್ರೂ ವಿಷಯನ ನಿನ್ನ ಆತ್ಮಶಕ್ತಿಯಿಂದ ನಿನ್ನ ಮನೆಯವ್ರಿಗೆ ಹೇಳೋದಿಕ್ಕೆ ಪ್ರಯತ್ನ ಪಟ್ರೆ ತಕ್ಷಣವೇ ನಿನ್ನ ಪ್ರಾಣ ಅನಂತ ವಿಶ್ವದಲ್ಲಿ ಲೀನವಾಗೋಗುತ್ತೆ. ನೀನು ಮಾಡ್ತಾ ಇರೋ ಈ ದೈವ ಕಾರ್ಯಕ್ಕೆ ನಾನು ನಿನಗೆ ಒಂದಷ್ಟು ಶಕ್ತಿ ಕೊಡ್ತಾ ಇದ್ದೀನಿ. ನೀನು ಸತ್ತ 6 ತಿಂಗಳಿಗೆ ನಿನಗೆ ಮನುಷ್ಯನನ್ನ ಪ್ರವೇಶ ಮಾಡೋ ಶಕ್ತಿ ಸಿಗುತ್ತೆ. ನನ್ನ ಅನುಗ್ರಹದಿಂದ ಪ್ರಾಣ ತುಂಬಿಕೊಳ್ತಾ ಇರೋ ಆ ಭ್ರೂಣದ ರಕ್ಷಣೆಗೋಸ್ಕರ ನಿನಗದು ಸಹಾಯ ಆಗತ್ತೆ. ಧನ್ಯೋಸ್ಮಿ ಸ್ವಾಮಿ, ಧನ್ಯೋಸ್ಮಿ. ದುಷ್ಟ ಶಕ್ತಿಗಳನ್ನ ನಾಶ ಮಾಡೋದಿಕ್ಕೆ ಹೊಟ್ಟೆಲಿ ಬೆಳೀತಾ ಇರೋ ಆ ಭ್ರೂಣ ವಿಶೇಷವಾದ ಶಕ್ತಿಯನ್ನ ಹೊಂದಿರುತ್ತೆ. ಮುಂಬರೋ ಅಪಾಯಗಳನ್ನ ಮೊದಲೇ ಕಂಡುಹಿಡಿದು ನಡುರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ತನ್ನ ತಾಯಿ ಜೊತೆ ಅದು ಮಾತಾಡುತ್ತೆ. ಸಾಕು, ಇಷ್ಟು ಸಾಕು ಮಹಾದೇವ. ನಿನ್ನ ಆಶೀರ್ವಾದದ ಬಲದಿಂದ ನಮ್ಮ ಕುಟುಂಬದವ್ರನ್ನ ದುಷ್ಟಶಕ್ತಿಗಳಿಂದ ಕಾಪಾಡಿ ಮತ್ತೆ ನಿನ್ನಲ್ಲೇ ಐಕ್ಯ ಆಗ್ಬಿಡ್ತೀನಿ. ನಿನ್ನಲ್ಲೇ ಐಕ್ಯನಾಗ್ಬಿಡ್ತೀನಿ ಸ್ವಾಮಿ, ನಿನ್ನಲ್ಲೇ ಐಕ್ಯನಾಗ್ಬಿಡ್ತೀನಿ, ನಿನ್ನಲ್ಲೇ ಐಕ್ಯನಾಗ್ಬಿಡ್ತೀನಿ. ಅಮ್ಮ ಹೇಳಮ್ಮ, ಅಮ್ಮ ಎದ್ದೇಳು, ಅಮ್ಮ ಅಮ್ಮ ಎದ್ದೇಳಮ್ಮ. ಅಮ್ಮ ಅಮ್ಮ ಬೇಡ ಅಮ್ಮ, ಆರೆಂಜ್ ಜ್ಯೂಸ್ ಕುಡಿಬೇಡ, ಬೇಡ ಅಮ್ಮ, ಬೇಡ ಕುಡಿಬೇಡ ಅಮ್ಮ, ಆ ಜ್ಯೂಸ್ ಕುಡಿಬೇಡ ಅಮ್ಮ, ಕುಡಿಬೇಡ ಅಮ್ಮ. ನಾನು ನಿನ್ ಮಗು ಅಮ್ಮ, ನಾನು ನಿನ್ ಮಗು ಅಮ್ಮ, ನಾನು ಒಳಗಿಂದ ಮಾತಾಡ್ತಿದ್ದೀನಿ.
ನನ್ ಜೊತೆ ಮಾತಾಡ್ತಿದ್ಯಾ? ಇದು ಕನಸ ನಿಜಾನ? ನಿಜವಾಗ್ಲೂ ನಾನೇ ಮಾತಾಡ್ತಿದ್ದೀನಮ್ಮ. ನಾಳೆ ಅಪ್ಪಂಗೆ ಅಪಾಯ ಇದೆ.